ಹೀಗೆ ಮುಖ್ಯಮಂತ್ರಿಗಳು ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಡುವೆನೆ ಪಟ್ಟದಾಟ ಕೂಡ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇದೆ. ಅದು ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಅಂದ್ರೆ ತಂದೆನೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದ್ರು, ಡಿಕೆ ಬಣ ರೊಚ್ಚಿಗೆದ್ದು ನಿಂತಿದೆ. ಗೊಂದಲದ ಹೇಳಿಕೆ ಕೊಡೋರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಕೆಲ ಶಾಸಕರು ಒತ್ತಾಯಿಸೋಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ಏನು ಹೇಳಿಲ್ಲ, ಬದಲಾಗಬೇಕು ಅಂತ ಹೇಳಿದೆ ಹೈಕಮಾಂಡ್, ಇಲ್ಲ ತಾನೆ. ಸೊ ಹಾಗಾಗಿ ಬದಲಾಗಲ್ಲ ಅಂತಲೇ ಅರ್ಥ. ಅವ್ರು ಹೇಳಿದ್ರೆ ತೀರ್ಮಾನ ಆಗಲ್ಲ, ಇನ್ನೊಬ್ರು ಹೇಳಿದ್ರೆ ಅದು ನಿಲ್ಸಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಹೈಕಮಾಂಡ್ ಶೀಘ್ರದಲ್ಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥ ಆಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚಿನ ಜ್ವಾಲೆ ಮತ್ತೊಮ್ಮೆ ಧಗಧಗ ಅಂತ ಹೊತ್ತಿ ಉರಿಯೋ ಲಕ್ಷಣಗಳು ಕಾಣ್ತಿವೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಯತೀಂದ್ರ ಹೇಳಿದ್ದೇ ತಡ ಡಿಕೆ ಬಣ ನಿಗಿನಿಗಿ ಕೆಂಡ ಕಾಡ್ತಿದೆ. ಹೋದಲ್ಲಿ ಬಂದಲ್ಲಿ ಗೊಂದಲ ಹೇಳಿಕೆ ಬೇಡ ಅನ್ನುತ್ತಾ ಯತೀಂದ್ರ ವಿರುದ್ಧ ಬೇಸರ ಹೊರ ಆಗ್ತಿದೆ. ಗೊಂದಲ ಹೇಳಿಕೆ ಕೊಟ್ಟವರ ಮೇಲೆ ಕ್ರಮ ಆಗಲಿ, ಬಾಯಿ ಮುಚ್ಚಿಸುವ ಕೆಲಸ ಮಾಡಿ ಎಂದ ಬಾಲಕೃಷ್ಣ. ಯತೀಂದ್ರ ಮಾತಿಗೆ ಬೇಸರ ಹೊರಹಾಕಿದ ಮಾಗಡಿ ಶಾಸಕ ಬಾಲಕೃಷ್ಣ, ಹೇಳಿಕೆ ಕೊಟ್ಟವರ ಮೇಲೆ ಕ್ರಮ ಆಗ್ಲಿ, ವರಿಷ್ಠರು ಮೊದಲು ಬಾಯಿ ಮುಚ್ಚಿಸೋ ಕೆಲಸ ಮಾಡಿ ಅಂತ ಆಗ್ರಹಿಸಿದ್ರು. ಅವರಿಗೆ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರು MLC ಇದ್ದಾರೆ, ಅವರು ಸಾಕಷ್ಟು ವಿಚಾರವಂತರಿದ್ದಾರೆ. ಅವರೇ ಯೋಚನೆ ಮಾಡಬೇಕು. ಇದು ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತದೆ. ಅದು ತೀರ್ಮಾನ ಆಗೋ ಸಂದರ್ಭದಲ್ಲಿ ಹೈಕಮಾಂಡಲ್ಲಿ ತೀರ್ಮಾನ ಆಗೇ ಆಗ್ತದೆ. ಯತೀಂದ್ರ ಅವ್ರು ಹೇಳಿದ್ರೆ ತೀರ್ಮಾನ ಆಗಲ್ಲ, ಇನ್ನೊಬ್ರು ಹೇಳಿದ್ರೆ ಅದು ನಿಲ್ಸಕ್ಕಾಗಲ್ಲ, ಇನ್ನೊಬ್ರು ಹೇಳಿದ್ರೆ ಮಾಡ್ಲಿಕ್ಕಾಗಲ್ಲ. ಆದರೆ ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗಿ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು ಅಂತ ಮನವಿ ಮಾಡ್ತಾರೆ. ಇತ್ತೀಚಿನ ದಿವಸದಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಮೊದಲು ಯಾರು ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಹೈಕಮಾಂಡ್ ಶೀಘ್ರದಲ್ಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥ ಆಡಬೇಕು. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಶೀಘ್ರದಲ್ಲೇ ಒಂದು ಇದಕ್ಕೆ ಇತ್ಯರ್ಥ ಆಡಬೇಕು. ಈಗ ಆಗ್ತದೆ ಅಂದರೆ ಆಗ್ತದೆ, ಆಗಲ್ಲ ಅಂದರೆ ಆಗಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತೇಳಿ ಎಲ್ಲರ ಬಾಯಿ ಮುಚ್ಚತಕ್ಕಂಥ ಕೆಲಸ ಹೈಕಮಾಂಡ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಯತೀಂದ್ರಗೆ ನೋಟಿಸ್ ಕೊಡಿ ಎಂದ ಇಕ್ಬಾಲ್ ಹುಸೇನ್. ಡಿಕೆಶಿಗೆ ಅವಕಾಶ ಕೊಡಿ ಅಂತ ಸಿಎಂಗೆ ಇಕ್ಬಾಲ್ ಮನವಿ. ಇಕ್ಬಾಲ್ ಹುಸೇನ್ ಮಾತನಾಡಿ, ನನಗೆ ನೋಟಿಸ್ ಕೊಟ್ಟಂಗೆ ಯತೀಂದ್ರಗೆ ಕೊಡಿ ಅಂತ ಪರೋಕ್ಷವಾಗಿ ಹೇಳಿದ್ರು. ಇಷ್ಟೇ ಅಲ್ಲ, ಡಿಕೆಗೆ ನೀವೇ ಒಂದು ಅವಕಾಶ ಕೊಡಿ ಅಂತ ಸಿಎಂಗೆ ಆಗ್ರಹಿಸಿದ್ರು. ನನಗಾದದನ್ನು ಎಲ್ರಿಗೂ ಆಗಬೇಕು. ನಾನು ಒಬ್ಬ ಶಾಸಕನೇ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಶಾಸಕರೇ, ಅವರು ಕೂಡ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಅದನ್ನು ಯಾರು ಅದನ್ನು ಆಡಳಿತ ನಡೆಸ್ತಾ ಇದ್ದಾರೆ, ಯಾರ ಸ್ಥಾನದಲ್ಲಿ ಕೂತಿದ್ದಾರೆ, ಆ ನ್ಯಾಯವನ್ನು ಅವರೆಲ್ಲರೂ ಕೂಡ ಕೊಡಬೇಕಾದ ಧರ್ಮ ಅವ್ರದ್ದು. ಅವ್ರು ಅದನ್ನು ಮಾಡ್ಕೋಬೇಕು. ನನಗೆ ಅವ್ರು ಯಾಕೆ ಕೊಡಲಿಲ್ಲ ಅಂತ ನನಗೆ ಕೇಳೋಕ್ಕೆ ಬರಲ್ಲ. ಕೊಟ್ಟರೂ ಪರವಾಗಿಲ್ಲ, ಕೊಡದಿರೋ ಪರವಾಗಿಲ್ಲ. ಅವ್ರು ಇನ್ನೂ 10 ನೋಟಿಸ್ ಕೊಟ್ಟರು ನಾನು ಅದೇ ಉತ್ತರ ಬರ್ತದೆ ನಮ್ಮ ಹತ್ರ. ನಾನು ಅದೇ ನಿರ್ಧಾರದ ಮೇಲೆ ಅದೇ ರೀತಿಯಲ್ಲಿ ನಿಂತ್ಕೊಳ್ತಿರೋ 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲೂ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. 7.5 ವರ್ಷ, ಮೊದಲೊಂದು 5 ವರ್ಷ ತಾವಿದ್ದೀರಿ, ಈಗೊಂದು 2 ವರ್ಷ ರಾಜಭಾರ ಮಾಡಿದ್ದೀರಿ, ಒಳ್ಳೆಯ ಹೆಸರು ತಂದಿದ್ದೀರಿ. ಅದರಲ್ಲಿ 2 ಮಾತಿಲ್ಲ. ಆ ಗೌರವಕ್ಕೆ ತಕ್ಕಾಗೆ ನಾವು ಕೂಡ ಈ ಒಬ್ಬ ನಾಯಕನಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ಗೆ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಸಮಾನವಾದಂಥ ನೀವೇ ಹೇಳಿದ್ದೀರಿ ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಶಾಸಕರು ಜ್ಯೋತಿಷ್ಯ ಹೇಳ್ತಿದ್ದಾರೆ, ಡೇಟ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕಾಳಗ ಬಿಜೆಪಿಯವರ ಮಾತಿನೇಟಿಗೆ ಆಹಾರ ಸಿಕ್ಕಂತಾಗಿದೆ. ಕೈ ನಾಯಕರ ಕಾಲೆಳೆದ ಅಶೋಕ್ ಅವರ ಪಕ್ಷದಲ್ಲಿ ಶಾಸಕರು ಜ್ಯೋತಿಷ್ಯ ಹೇಳ್ತಾರೆ, ಡಿಕೆ ಕೂಡ ಸಿಎಂ ಎಂದು ಘೋಷಣೆ ಕೂಗಿಸ್ತಿದ್ದಾರೆ ಅಂತ ಕೌಂಟರ್ ಕೊಟ್ರು. ಇಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಏನಿದೆ ಭಾಳ ವೀಕ್ ಆಗೋಗಿದೆ. ಅವ್ರಿಗೆ ಶಕ್ತಿ ಇಲ್ಲ. ಇಷ್ಟೆಲ್ಲ ಗೊಂದಲದ ಗೂಡಾಗ್ಬಿಟ್ಟಿದೆ. ಇಡೀ ಕರ್ನಾಟಕ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ಸಿನ ಭಾಳಷ್ಟು ಶಾಸಕರು ಪ್ರತಿದಿನ ಜ್ಯೋತಿಷ್ಯ ಹೇಳ್ತಾರೆ, ಡೇಟ್ಗಳನ್ನು ಕೊಡ್ತಾರೆ, ಬದಲಾವಣೆ ಡೇಟ್ಗಳು. ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಅಂತೇಳಿ ಸಭೆಗಳಲ್ಲಿ ಸಿದ್ದರಾಮಯ್ಯನವರ ಸಭೆಯಲ್ಲೇ ಕೂಗಿಸ್ತಾರೆ.
ಇಷ್ಟೆಲ್ಲ ಗೊಂದಲಗಳಾದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಈ ಕಡೆ ತಿರುಗಿಯೂ ನೋಡ್ತಾ ಇಲ್ಲ, ಅಷ್ಟು ವೀಕ್ ಆಗೋಗ್ಬಿಟ್ಟಿದೆ. ವೀಕ್ ಇರೋ ಕೇಂದ್ರದ ನಾಯಕತ್ವ, ಕಾಂಗ್ರೆಸ್ಸಿನ ನಾಯಕತ್ವದಿಂದ ರಾಜ್ಯದ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೇನೇ ಹೇಳಿ ಕೊಂಚ ತಣ್ಣಗಿದ್ದ ಕೈಮನೆ ಇದೀಗ ಮತ್ತೆ ಪಟ್ಟದಾಟದ ಬೆಂಕಿಯಲ್ಲಿ ಬಿಸಿಯೇರತೊಡಗಿದೆ. ಬ್ಯೂರೋ ರಿಪೋರ್ಟ್, TV9.